ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹಬಕ್ಕೂಕನ ಗ್ರಂಥ, ದ ಬುಕ್ ಆಫ್ ಹಬಕ್ಕೂಕ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಹಬಕ್ಕೂಕ್ ಅಂತ ಹೇಳಿದರೆ ಅಪ್ಪಿಕೊಳ್ಳುವ, ಸುತ್ತಿಕೊಳ್ಳುವ, ಹಿಡಿದುಕೊಳ್ಳುವ, ಎಂಬ್ರೇಸ್, ಫೋಲ್ಡ್ ಎಂಬುದಾಗಿ ಒಂದು ಅರ್ಥ. ಯಾವ ರೀತಿಯಾಗಿ ತಪ್ಪಿ ಹೋದ ಮಗನು ಬಂದಾಗ ಹಿಂದಿರುಗಿ ತಂದೆ ಅವರನ್ನು ಹಬಕ್ಕೂಕ್ ಮಾಡಿದನು, ಅಪ್ಪಿಕೊಂಡನು, ಅವನನ್ನು ಹಿಡಿದುಕೊಂಡನು, ಬಿಗಿಯಾಗಿಟ್ಟುಕೊಂಡನು, ಸುತ್ತಿಕೊಂಡನು. ಅವನ ಕೈಗಳು ಮಗನನ್ನು ಸುತ್ತಿದ್ದವು ಅಂಥ ಒಂದು ಅರ್ಥ ಕೊಡುವಂಥ ಪ್ರವಾದಿ ಹಬಕ್ಕೂಕ್. ದೇವರು ಈ ಒಂದು ಸಂದೇಶವನ್ನು ಯಾರಿಗೆ ಕೊಡ್ತಿದ್ದಾರೆ ಅಂಥೇಳಿ ನೋಡೋದಾದರೆ, ಯಹೂದ, ಬಾಬೆಲ್ ಯಹೂದ ದೇಶವನ್ನು ಸೆರೆ ಒಯ್ದ ನಂತರ, ಸರಿಯಾಗಿ ಹಿಡ್ಕೊಂಡು ಹೋದ ನಂತರ ಹಬಕ್ಕೂಕನು ತನ್ನ ವ್ಯಥೆಯನ್ನು, ಮನೋವ್ಯಥೆಯನ್ನು, ತನ್ನ ದುಃಖವನ್ನು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ತನ್ನ ಕ್ವಶನ್ಸ್ ಅವುಗಳನ್ನು ದೇವರ ಮುಂದೆ ಇಡ್ತಾ ಇದ್ದಾನೆ. ಅನೇಕ ಸಾರಿ ನಾವು ಪ್ರಶ್ನೆ ಜನರನ್ನು ಕೇಳಿದರೆ ನಮಗೆ ಆನ್ಸರ್ ಸಿಗುತ್ತೆ, ಆದರೆ ಕೆಲವು ಸಾರಿ ಸಿಗದೆ ಹೋಗ್ಬೋದು. ಒಂದು 5-6 ವರ್ಷಗಳಿಂದ ನಾನು ನನ್ನ ಆತ್ಮಿಕ ನಾಯಕರಿಗೆ ಒಂದು ಪ್ರಶ್ನೆ ಹಾಕಿದೆ. ಅದಕ್ಕೆ ಇದುವರೆಗೆ ಉತ್ತರ ಬಂದಿಲ್ಲ ಮತ್ತು ಬರ್ತದೆ ಅಂತ ನಿರೀಕ್ಷಿಸಿಕೊಂಡು ಕೊನೆಗೆ ದೇವರಿಗೆ ಕೇಳಿದರೆ ಒಳ್ಳೆಯದಲ್ಲ ಅಂತ ದೇವ್ರನ್ನ ಕೇಳಿದೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಕ್ತು. ಇನ್ನೂ ಕೂಡ ದೇವರು ಹೆಚ್ಚು ಕೊಡುವಾತನಾಗಿದ್ದಾನೆ. ನಾನು ಅದನ್ನು ಸಿದ್ಧ ಮನಸ್ಸಿಂದ ಸ್ವೀಕಾರ ಮಾಡಬೇಕು. ಹಬಕ್ಕೂಕನು ಅಂದರೆ ಅಪ್ಪಿಕೊಳ್ಳುವಿಕೆ, ಆವರಿಸಿಕೊಳ್ಳುವಿಕೆ, ಸುತ್ತಿಕೊಳ್ಳುವಿಕೆ, ಹಿಡಿದುಕೊಳ್ಳುವಿಕೆ ಅಂತ. ಈಗ ದೇವರು ಹಬಕ್ಕೂಕನ ಮುಖಾಂತರವಾಗಿ ಯಹೂದಕ್ಕೆ, ನಾನು ನಿಮ್ಮನ್ನು ಅಪ್ಪಿಕೊಳ್ತೇನೆ, ನಿಮ್ಮನ್ನು ಹಿಡಿದುಕೊಳ್ತೇನೆ, ನಿಮ್ಮನ್ನು ಆವರಿಸಿಕೊಳ್ತೇನೆ ಎಂಬ ಸಂದೇಶವನ್ನು ಈ ಹಬಕ್ಕೂಕನ ಗ್ರಂಥದಿಂದ ದೇವರು ಕೊಡುವಾತನಾಗಿದ್ದಾನೆ. ಸರಿ, ಹಬಕ್ಕೂಕ್ ಮೊದಲನೇ ಅಧ್ಯಾಯದಲ್ಲಿ ನಾವು ದೇವರ ಬಗ್ಗೆ 12 ಪಾಠಗಳನ್ನು ಕಲಿಯೋದಕ್ಕಿದ್ದೇವೆ. 12 lessons about God from the book of Habakkuk chapter 1. ಪ್ರವಾದಿಯು ಪ್ರಾರಂಭದಿಂದಲೇ ಪ್ರಾರ್ಥನೆಯನ್ನು ಮಾಡುವವನಾಗಿದ್ದಾನೆ. ಇನ್ನೇನು ಹಬಕ್ಕೂಕ್ ಮೊದಲನೇ ಅಧ್ಯಾಯ, 2ನೇ ಅಧ್ಯಾಯ, 3 ಅಧ್ಯಾಯಗಳಿರುವಂಥ ಈ ಚಿಕ್ಕ ಪ್ರವಾದನೆಯ ಗ್ರಂಥದಲ್ಲಿ ಪ್ರಾರ್ಥನೆಯಿಂದ ಅದು ಪ್ರಾರಂಭವಾಗ್ತದೆ. ಬಹಳ ಒಳ್ಳೆಯ ಒಂದು ಸ್ಟಾರ್ಟು, ಒಳ್ಳೆಯ ಒಂದು ನೋಟು, ಒಳ್ಳೆಯ ಒಂದು ಮಾದರಿ. ಸರಿ, ಯೆಹೋವನೇ, ಮೊದಲನೇ ಅಧ್ಯಾಯ 2ನೇ ವಚನ, ಹಬಕ್ಕೂಕ್, ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೆ ಇರುವಿ. ಮೊದಲನೇದಾಗಿ ಪ್ರಶ್ನೆ ದೇವರಿಗೆ, ಎಷ್ಟು ಕಾಲ ನೀನು ಕೇಳದೇ ಇರ್ತಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ, ಮೊದಲನೇದಾಗಿ ದೇವರ ಬಗ್ಗೆ ಕಲಿಯುವಂಥ ಒಂದು ಪಾಠ, ನಾನು ಎಷ್ಟು ಕಾಲ ಮೊರೆ ಇಡುತ್ತಿದ್ದರೂ ಯಾಕೆ ಕೇಳಲಿಲ್ಲ ಅಂದರೆ ದೇವರು ಬೇಸರ ಪಟ್ಟುಕೊಳ್ಳಲಿಲ್ಲ. ಹೌದು, ಕೆಲವು ಸಾರಿ ದೇವರು ನಾವು ಮಾಡಿದ ಮೊರೆಗೆ ಉತ್ತರ ಕೊಡದೆ ಇರುವಂಥದ್ದು ನಮ್ಮ ಒಳ್ಳೆಯದಕ್ಕಾಗಿ. ಯಾಕಂದರೆ ದೇವರ ಚಿತ್ತ ಇರಬೇಕು, ದೇವರ ಸಮಯ ಕೂಡ ಇರಬೇಕು. ಗಾಡ್ಸ್ ವಿಲ್ ಆ್ಯಂಡ್ ಗಾಡ್ಸ್ ಟೈಮ್.
ಎರಡನೇದಾಗಿ ದೇವ್ರ ಬಗ್ಗೆ ನಾವು ಕಲಿಯುವಂಥದ್ದು ಏನಂತ ಹೇಳಿದ್ರೆ, ನಿನ್ನನ್ನು ಕೂಗಿಕೊಂಡರು ರಕ್ಷಿಸದೇ ಇರುವಿ. ಆದರೆ ಪ್ರವಾದಿ ಹಬಕ್ಕೂಕ್ ಯಾಕೆ ದೇವರು ರಕ್ಷಿಸಲಿಲ್ಲ, ದೇವರು ಯಾಕೆ ಪ್ರಾರ್ಥನೆ ಉತ್ತರ ಕೊಡ್ತಾ ಇಲ್ಲ ಎಂಬಂಥ ಪ್ರಶ್ನೆ ಪ್ರವಾದಿ ಕೇಳ್ತಾನೆ. ಇದು ಇಂಥ ಒಂದು ಪ್ರಶ್ನೆ ನಮ್ಮ ಜೀವನದಲ್ಲಿ ಕೂಡ ಬರ್ತಿದೆ. ಯಾಕೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ? ಯಾವುದೋ ಒಂದು ವಿಷಯಕ್ಕಾಗಿ ಸುಮಾರು 1,000 ಬಾರಿ ನಾನು ಪ್ರಾರ್ಥಿಸಿದ್ದೇನೆ. ಒಂದೇ ಒಂದು ವಿಷಯಕ್ಕಾಗಿ ಸುಮಾರು 1,000. ಇವತ್ತು ಕೂಡ ಒಂದು 5-6 ಸಾರಿ ಆ ಪ್ರಾರ್ಥನೆ ಮಾಡಿದ್ದೇನೆ. ರಾತ್ರಿ ಎದ್ದಾಗೂ, ನಿದ್ದೆ ಬಾರದೇ ಇದ್ದಾಗೂ 4 ಗಂಟೆ ಸುಮಾರು ಆ ಒಂದು ವಿಷಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ಹಬಕ್ಕೂಕನ ಒಂದು ಮನಸ್ಸು ಸ್ವಲ್ಪ ಮಟ್ಟಿಗೆ ನನಗೆ ಅರ್ಥ ಆಗ್ತಿತ್ತು. ನಾನು ಮೊರೆ ಇಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ. ಆದರೆ ನಾನು ದೇವರ ಹತ್ರ ಆ ರೀತಿಯಾಗಿ ಕೇಳಲಿಲ್ಲ. ಯಾಕಂತೇಳಿದರೆ, ದೇವರೇ ನಿನ್ನ ಚಿತ್ತದಂತೆ ಆಗಲಿ, ನನಗೆ ಗೊತ್ತಿಲ್ಲ ಸ್ವಾಮಿ, ನಿನ್ನ ಚಿತ್ತದ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ, ಈ ವಿಷಯದಲ್ಲಿ ನನಗೆ ಪ್ರಕಟಣೆ ಇಲ್ಲ. ಆದರೂ ಪ್ರಾರ್ಥನೆ ನಾನು ನಿಲ್ಲಿಸೋದಿಲ್ಲ. 1,000 ಮೇಲೆ 1,000ಕ್ಕಿಂತಲೂ ಹೆಚ್ಚು ಬಾರಿ ನಾನು ಪ್ರಾರ್ಥನೆ ಮಾಡ್ತೇನೆ, ಮಾಡುತ್ತಲೇ ಇರುವೆನು ಎಂಬುದಾಗಿ. ಮತ್ತು ದೇವರ ಬಗ್ಗೆ ಇನ್ನೊಂದು ಪಾಠ, ದೇವರು ಯಾಕೆ ರಕ್ಷಿಸ್ತಾ ಇಲ್ಲ ನಮ್ಮನ್ನು ಎಂಬುದಾಗಿ. ಮತ್ತು ಮೂರನೇದಾಗಿ ಇನ್ನೊಂದು ಪಾಠ ದೇವರ ಬಗ್ಗೆ ನಾವು ಕಲಿಯುವಂಥದ್ದು ಹಬಕ್ಕೂಕ್ 1ನೇ ಅಧ್ಯಾಯದಿಂದ. ಅದೇನಂತ ಹೇಳಿದರೆ, ಕಷ್ಟವನ್ನೇಕೆ ನನಗೆ ತೋರಿಸುತ್ತಿದ್ದಿ. ಕಣ್ಣೆದುರಿಗೆ, ಹಬಕ್ಕೂಕನ ಕಣ್ಣೆದುರಿಗೆ ಕಷ್ಟ ಕಾಣ್ತಾ ಇತ್ತು, ಮತ್ತು ಕೇಡು, ಕಷ್ಟ ಇವೆಲ್ಲ ಕಾಣ್ತಾ ಇದ್ದಾಗ ಕಷ್ಟವನ್ನು ಏಕೆ ನನಗೆ ತೋರಿಸ್ತಿದ್ದಿ, ನನಗೆ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲಲ್ಲ, ನನಗೆ ಕಾಣ್ತಾ ಇದೆ ಎಂಬಂಥ ಒಂದು ಆ ಪ್ರಶ್ನೆ ಪ್ರವಾದಿ ನಮ್ಮ ಹಾಗೆ ಕೇಳುವವನಾಗಿದ್ದಾನೆ. ಮತ್ತು ಕೆಲವು ಸಾರಿ ಧರ್ಮೋಪದೇಶ, ಆ ದಿವಸಗಳಲ್ಲಿ ಧರ್ಮೋಪದೇಶ, ಅದರಲ್ಲಿ ಉತ್ತರ ಸಾಕಷ್ಟು ಎಲ್ಲದಕ್ಕೂ ಇತ್ತು. ಪ್ರತಿ ಸಮಸ್ಯೆಗೆ ಯಾಕೆ ಹೀಗಾಗಿದೆ ಅಂತ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿತ್ತು. 4ನೇ ವಚನದಲ್ಲಿ, ಹೀಗಿರಲು ಧರ್ಮೋಪದೇಶವು ಜಡವಾಗಿದೆ ಎಂಬುದಾಗಿ. ಈಗ ನಮ್ಮ ಬೈಬಲ್ನಲ್ಲಿ ದೇವರ ಒಂದು ಚಿತ್ತ, ದೇವರ ಯೋಜನೆ, ಅನೇಕ ಜೀವನದ ಸಮಸ್ಯೆಗಳಿಗೆ ಕಾರಣಗಳು ಇವೆಲ್ಲ ಸ್ಪಷ್ಟವಾಗಿ ಬರೆದಿದೆ. ಹಳೆ ಒಡಂಬಡಿಕೆಯದವರಿಗಿಂತಲೂ ನಮಗೆ ಇನ್ನೂ ಹೆಚ್ಚು ಮಾಹಿತಿ ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕಗಳು ಹೊಸ ಒಡಂಬಡಿಕೆಯಿಂದ ನಮಗೆ ಲಭ್ಯವಿರ್ತದೆ. ಆದರೂ ಕೂಡ ಕೆಲವು ವಿಷಯಗಳು ಇನ್ನೂ ನಮಗೆ ಉತ್ತರ ಸಿಗಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವು ಹೋಗ್ತೀವಿ. ಯಾಕಂತೇಳಿದರೆ, ಒಂದು ಕಾರಣ ಅದಕ್ಕೆ ನಾವು ಸಾಕಷ್ಟು ದೇವರ ವಾಕ್ಯದ ಮಾಹಿತಿ ಹೊಂದಿರಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಾರಣ ಏನಂದರೆ, ನಮಗೆ ಪ್ರಕಟಣೆ ಇಲ್ಲ, ದೇವರು ಪ್ರಕಟಿಸ್ತಾ ಇಲ್ಲ, ಬಹುಶಃ ಅನುಭವವಿಲ್ಲ ಕೂಡ. ಆ ರೀತಿಯಾಗಿದ್ದಾಗ ದೇವರು ಹಬಕ್ಕೂಕನಿಗೆ ಉತ್ತರ ಕೊಡ್ತಾರೆ. ಆಶ್ಚರ್ಯ. 5ನೇ ವಚನದಲ್ಲಿ, ಜನಾಂಗಗಳ ಮಧ್ಯದಲ್ಲಿ ನಡೆಯೋದನ್ನು ನೋಡಿರಿ, ದೃಷ್ಟಿ ಹಿಡೀರಿ, ಬೆರಗಾಗಿರಿ. ಹಾಗೆಲ್ಲ ಹೇಳಿಬಿಟ್ಟು ದೇವರು, ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಇದೇ ಒಂದು ವಾಕ್ಯವನ್ನು ಹಬಕ್ಕೂಕ್ 1:5 ಇದೇ ಮಾತನ್ನು ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ಅಪೊಸ್ತಲರು ಅದನ್ನು ಬಳಸಿದ್ದರ ಬಗ್ಗೆ ನಾವು ನೋಡಿಕೊಳ್ಳೋಣ. 13ನೇ ಅಧ್ಯಾಯ ಅಪೊಸ್ತಲ ಕೃತ್ಯ, ಮತ್ತು ಅದರಲ್ಲಿ ನೋಡುವಾಗ ಪೌಲನು ಮಾತನಾಡ್ತಾ ಇರುವಂಥದ್ದನ್ನು, ಅಂತ್ಯೋಕ್ಯದಲ್ಲಿ ಪೌಲನು ಇಸ್ರಾಯೇಲ್ ಜನರಿಗೆ
ಉಪನ್ಯಾಸ ಮಾಡಿದರ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. ಮಾಡ್ತಾ ಇರುವಾಗ ಆದುದರಿಂದ ಸಹೋದರರೇ ಎಂಬುದಾಗಿ ಹೇಳಿಬಿಟ್ಟು 40ನೇ ವಚನ ಭಾಳ ಒಳ್ಳೆ ಹಬಕ್ಕೂಕ್ ಗ್ರಂಥದ ಬಗ್ಗೆ ಒಂದು ಮಾತು ಪೌಲನು ಹೇಳ್ತಾನೆ, ಭಾಳ ಇಷ್ಟ ಆಯ್ತು ನನಗೆ. ಅದೇನಂತ ಹೇಳಿದರೆ, ಹೀಗಿರಲಾಗಿ ಪ್ರವಾದಿಗಳ ಗ್ರಂಥದಲ್ಲಿ ಹೇಳಿರುವುದು ನಿಮಗೆ ಸಂಭವಿಸದಂತೆ ನೋಡಿಕೊಳ್ಳಿರಿ. ಹಾಗಾದರೆ ಸಂಭವಿಸಬಹುದು. ಪ್ರವಾದಿಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆದಿದ್ದು ಸಂಭವಿಸುವ ಸಾಧ್ಯತೆ ಇದೆ, ಸಂಭವಿಸದಂತೆ ನೋಡಿಕೊಳ್ಳುವ ಸಾಧ್ಯತೆಯೂ ಇದೆ. ಇನ್ನೊಂದು ಸಾರಿ ಹೇಳ್ತೇನೆ, ಯಾಕಂದ್ರೆ ಭಾಳ ಪ್ರಾಮುಖ್ಯವಾದಂಥ ಒಂದು ಸ್ಟೇಟ್ಮೆಂಟ್ ಈಗ ತಾನೇ ನಾನು ಮಾಡಿದ ಹೇಳಿಕೆ. ಅದೇನಂತ ಹೇಳಿದರೆ, ದೇವರ ವಾಕ್ಯದಲ್ಲಿ ಬರೆದಂಥದ್ದು ಅದು ಪ್ರತ್ಯೇಕವಾಗಿ ಏನಾದರೂ ದಂಡನೆಯ ಕುರಿತಾಗಿ, ಎಚ್ಚರಿಕೆಯ ಕುರಿತಾಗಿ ಅಥವಾ ತೀರ್ಪಾಗಿ ಬಂದಂಥ ವಿಷಯಗಳು, ಆ ಪ್ರವಾದಿಗಳ ಗ್ರಂಥದಲ್ಲಿ ಹೇಳಿರುವಂಥ ವಿಷಯಗಳು ನಮಗೆ ಸಂಭವಿಸದಂತೆ ನೋಡಿಕೊಳ್ಳೋದು ನಮ್ಮ ಕೆಲಸ. ಆ ರೀತಿಯಾಗಿ ಹೇಳಿಬಿಟ್ಟು ಎಲ್ಲ ತಿರಸ್ಕಾರ ಮಾಡುವವರೇ ಆಶ್ಚರ್ಯಪಡ್ರಿ, ನಾಶವಾಗಿ ಹೋಗ್ರಿ, ನಿಮ್ಮ ಕಾಲದಲ್ಲಿ ನಾನು ಒಂದು ಕಾರ್ಯವನ್ನು ಮಾಡುವೆನು, ಆ ಕಾರ್ಯವನ್ನು ಒಬ್ಬನು ನಿಮಗೆ ವಿವರಿಸಿದರೂ ನೀವು ಅದನ್ನು ಎಷ್ಟು ಮಾತ್ರಕ್ಕೂ ನಂಬೋದಿಲ್ಲ ಎಂದು ಹೇಳಿದನು. ಹೌದು, ಹಬಕ್ಕೂಕ್ನಲ್ಲಿ ಕೂಡ ಅದೇ ಮಾತನ್ನು ಎತ್ತಿ ಇರುವಂಥದ್ದನ್ನು ಪೌಲ ಬಾರ್ನಬರು ಮಾತಾಡ್ತಾರೆ ಸಭೆಯಲ್ಲಿ. ಮುಂದೆ ನಾವು ನೋಡೋಣ. ದೇವರ ಬಗ್ಗೆ ಕಲಿಯುವಂಥ 12 ಪಾಠಗಳನ್ನು ನೋಡಿಕೊಳ್ತಾ ಇದ್ದೀವಿ. ಈಗಾಗಲೇ 4 ಆಯಿತು. 5ನೇದು ಅದೇನಂತ ಹೇಳಿದರೆ, ದೇವರು ಕಸ್ತಿಯ ಜನಾಂಗವನ್ನು ಎಬ್ಬಿಸುವುದರ ಬಗ್ಗೆ ಇಲ್ಲಿ ಮಾತು ನೋಡ್ತೇವೆ. ಯಹೂದದ ವಿರುದ್ಧವಾಗಿ ಕಸ್ತಿಯರನ್ನು ಅಥವಾ ಬಾಬೇಲ್ನವರನ್ನು ದೇವರು ಎಬ್ಬಿಸಿದ್ದು ನಿಜ. ಅದನ್ನು ಮುಂಚಿತವಾಗಿಯೇ ದೇವರು ಹೇಳಿದರು, ಎಚ್ಚರಿಕೆ ಕೊಟ್ಟರು. ಉದಾಹರಣೆಗೆ ಯೆರೆಮೀಯನ ಮುಖಾಂತರವಾಗಿ. ಈಗ ಅವರ ಮೇಲೆ ದಾಳಿ ಮಾಡಿದ ಮೇಲೆ ಅದನ್ನು ಕಳಿಸಿದ್ದು ನಾನೇ ಅಂಥವರನ್ನು ಅಂತ ದೇವರು ಹೇಳುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಅದಕ್ಕೆ ಒಂದು ಕಾರಣ ಇರ್ಬೋದು. 11ನೇ ವಚನದಲ್ಲ, 11 ಹಬಕ್ಕೂಕು ಕೊನೆಯ ಭಾಗ, ಸ್ವಬಲವೇ ದೇವರು ಎನ್ನುವ ಅಪರಾಧಕ್ಕೆ ಒಳಗಾದ. ಹಾಗಾದರೆ ಇವರಲ್ಲಿ ಒಂದು ಅಪರಾಧ, ಅದು ದೇವಜನರಿಗೂ ಅನ್ವಯ, ದೇವಜನರಲ್ಲದವರಿಗೂ ಅನ್ವಯ. ಅದೇನು? ಸ್ವಬಲವೇ ದೇವರು ಎನ್ನುವ ಅಪರಾಧ. ಅದು ಅಪರಾಧ. ಯಾವುದು ಅಪರಾಧ? ಸ್ವಬಲವೇ ದೇವರಂತ ಹೇಳೋದು ಅಪರಾಧ. ಆ ರೀತಿಯಾಗಿ ಹೇಳಿಬಿಟ್ಟು 6ನೇ ವಚನದಲ್ಲಿ ದೇವರು, 12ನೇ ವಚನದಲ್ಲಿ ದೇವರು ಇನ್ನೊಂದು 6ನೇ ಪಾಠವನ್ನು ನಾವು ಕಲಿಯೋದಕ್ಕಿದೆ. ಅದೇನಂತ ಹೇಳಿದ್ರೆ 12ನೇ ವಚನ, ಪ್ರವಾದಿ ಇಷ್ಟೆಲ್ಲ ಪ್ರಶ್ನೆ ಕೇಳಿಬಿಟ್ಟು, ನನ್ನ ದೇವರಾದ ಯೆಹೋವನೇ, ನನ್ನ ದೇವರಾದ ಯೆಹೋವನೇ. ಹಾಗಾದರೆ ದೇವರ ಬಗ್ಗೆ ಅವನು ನನ್ನ ಎಂಬ ಮಾತನ್ನು ಯೂಸ್ ಮಾಡ್ತಾನೆ. ಹಾಗಾದರೆ ಓ ದೇವರೇ ಅನ್ನೋದಕ್ಕೂ ನನ್ನ ದೇವರೇ ಅನ್ನೋದಕ್ಕೆ ಪ್ರಶ್ನೆ ಹಾಕಿದರೂ ಕೂಡ ನೀನು ನನ್ನ ದೇವರೇ. ನನ್ನ ಪ್ರಶ್ನೆಗಳು ಇದೆ, ಜೆನ್ಯೂನ್ ಆಗಿ, ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ. ನನ್ನ ಸದಮಲ ಸ್ವಾಮಿಯೇ ಎಂಬುದಾಗಿ ನನ್ನ ಅಂತ ಹೇಳುವಾಗ ಆತನು ದೇವರ ಜೊತೆಯಲ್ಲಿರುವ ವ್ಯಕ್ತಿಗತ ಸಂಬಂಧವನ್ನು ವ್ಯಕ್ತಪಡಿಸ್ತಾನೆ. ಸರಿ, 7ನೇದಾಗಿ 12ನೇ ವಚನದ 2ನೇ ಭಾಗ, ದೇವರು ಅನಾದಿಯಿಂದಿದ್ದೀಯಲ್ಲ. ಹಾಗಾದರೆ ದೇವರು ಅನಾದಿ ಕಾಲದಿಂದ ಇರುವಾತನು ಎಂಬ ಪಾಠ.
ಆನಂತರ ಇನ್ನೊಂದು ಪಾಠ ಏನಂದರೆ, ಯೆಹೋವನೇ ನಮ್ಮ ನ್ಯಾಯ ತೀರ್ಪಿಗಾಗಿ ಅವರನ್ನು ನೇಮಿಸಿದೆ. ಹೌದು, ದೇವರು ನೇಮಿಸುವ ದೇವರು. ಸನ್ನಿವೇಶಗಳನ್ನು ಜೀವನಕ್ಕೆ ನನ್ನ ಒಂದು ಸ್ಪಷ್ಟಾರ್ಥ, ಒಂದು ಡೆಫಿನಿಷನ್ ಏನಂತ ಹೇಳಿದ್ರೆ, ದೇವರು ಕ್ರಮಪಡಿಸಿ ಅನುಮತಿಸುವ ಸನ್ನಿವೇಶ ಮತ್ತು ಜನರನ್ನು ಒಳಗೊಂಡದ್ದೇ ಜೀವನ. ಇನ್ನೊಂದು ಸರಿ ಹೇಳ್ತೇನೆ, ಜೀವನ ಅಂದರೆ ಏನು? ವಾಟ್ ಈಸ್ ಲೈಫ್? ಜೀವನ ಅಂದರೆ ದೇವರು ಉದ್ದೇಶಪೂರ್ವಕವಾಗಿ ಕ್ರಮಪಡಿಸಿ ಅನುಮತಿಸುವ ಜನರನ್ನು, ಸನ್ನಿವೇಶಗಳನ್ನು ಒಳಗೊಂಡದ್ದೇ ಜೀವನ. ಆದ ಕಾರಣ ಆ ರೀತಿಯಾಗಿ ಇಂತಿಂಥವರನ್ನು ನೀನು ನೇಮಿಸಿದ್ದಿ ಅಂತ ಹೇಳ್ತಿದ್ದಾರೆ. 10ನೇ ಒಂದು ಪಾಠ ದೇವರ ಬಗ್ಗೆ, ಶರಣನೇ, 12ನೇ ವಚನದ 2ನೇ ಭಾಗ, ಶರಣನೇ ನಮ್ಮ ಶಿಕ್ಷೆಗಾಗಿ ಅವರನ್ನು ನಿಲ್ಲಿಸಿದ್ದಿ. ಕೆಲವು ಸಾರಿ ದೇವರು ಇಲ್ಲಿ ಯಹೂದದವರನ್ನು ಬಾಬೇಲ್ನವರ ಮುಖಾಂತರವಾಗಿ ಶಿಕ್ಷಿಸಿದನು. ಅದನ್ನು ಕೂಡ ಪ್ರವಾದಿ ಒಪ್ಪಿಕೊಳ್ತಾ ಇದ್ದಾನ್ರಿ. ದೇವರ ಬಗ್ಗೆ 13ನೇ ವಚನದಲ್ಲಿ ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾದಂಥ ಒಂದು ಹೇಳಿಕೆ ಇದೆ. ಅದೇನಂತ ಹೇಳಿದ್ರೆ, ಕೇಡನ್ನು ನೋಡಲಾರದ ಅತೀ ಪವಿತ್ರ ದೃಷ್ಟಿಯುಳ್ಳವನೇ. ದೇವರೆಂಥವನಂತೆ, ಕೇಡನ್ನು ನೋಡಲಾರದ ಅತಿ ಪವಿತ್ರ ದೃಷ್ಟಿಯುಳ್ಳವನೇ. ವಾವ್! ಅದಕ್ಕೆ ಆತನು ಸ್ಕ್ಯಾನ್ ಮಾಡುವಾಗ ಆತನು ವಿವೇಚಿಸ್ತಾನೆ, ಆತನು ನೋಡಬಲ್ಲನು. ಕೇಡನ್ನು ನೋಡಲಾರದಂಥ ದೇವರು, ಅತಿ ಪವಿತ್ರ ದೇವರು. 12ನೇದಾಗಿ ಇನ್ನೊಂದು ಪಾಠವನ್ನು ದೇವರ ಬಗ್ಗೆ ನಾವು ಕಲ್ತ್ಕೊಳ್ತೇವೆ. ಹಬಕ್ಕೂಕ್ 1ನೇ ಅಧ್ಯಾಯ 13ನೇ ವಚನದಲ್ಲಿ 12ನೇ ಪಾಠ ಹೀಗಿದೆ. ಅದೇನೆಂದರೆ, ಕೆಡುಕನ್ನು ಕಟಾಕ್ಷಿಸಲಾರದವನೇ, ಏಕೆ ಕೆಡುಕರನ್ನು ಕಟಾಕ್ಷಿಸುತ್ತಿ? ವಾವ್! ಹಬಕ್ಕೂಕ್ಗೆ ಒಂದು ದೊಡ್ಡ ಪ್ರಶ್ನೆ. ದೇವರ ಬಗ್ಗೆ ಗೊತ್ತು, ಕೆಡುಕನ್ನು ಕಟಾಕ್ಷಿಸಲಾರದಂಥ ದೇವರು. ಹಾಗಿರುವಾಗ ಕೆಡುಕರನ್ನು ಯಾಕೆ ದೇವರು ಕಟಾಕ್ಷಿಸಬೇಕು? ಅದಕ್ಕೆ ಅಂದು ಪ್ರವಾದಿಗೆ ಉತ್ತರ ಸಿಗಲಿಲ್ಲ, ಆದರೆ ಇಂದು ನಮಗೆ ಉತ್ತರ ಇದೆ. ಅದೇನೆಂದರೆ, ಕೆಡುಕರನ್ನು ದೇವರು ಯಾಕೆ ಕಟಾಕ್ಷಿಸ್ತಾನೆ? ಯಾಕಂದರೆ ಅವರು ದೇವರ ಕಡೆ ತಿರುಗಿಕೊಳ್ತಾರೆ, ಅವರು ಪಶ್ಚಾತ್ತಾಪ ಪಡಲಿ ಎಂಬುದಾಗಿ ಕಟಾಕ್ಷಿಸುವಂಥ ದೇವರು. is a merciful God towards sinners. ಹೌದು, ಆದರೆ ಪ್ರವಾದಿಗೆ ಅವೆಲ್ಲ ಅರ್ಥ ಆಗಲಿಲ್ಲ. ಆದ ಕಾರಣ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ, ಸ್ಟಾರ್ಟಿಂಗ್ನಿಂದ ಪ್ರಾರ್ಥನೆ 2ನೇ ವಚನದಿಂದ ಪ್ರಶ್ನೆ ಪ್ರಶ್ನೆ ಪ್ರಶ್ನೆಯಿಂದ ಕೊನೆ 17ನೇ ವಚನದಲ್ಲಿ ಕೂಡ ಜನಾಂಗಗಳನ್ನು ಕರುಣಿಸದೆ ಸದಾ ಸಂಹರಿಸುತ್ತಿರಬೇಕೋ ಎಂಬುದಾಗಿ ಪ್ರಶ್ನೆಯಿಂದ ಸ್ಟಾರ್ಟ್ ಆಗಿ ಪ್ರಶ್ನೆಯಿಂದ ಮುಕ್ತಾಯವಾಗ್ತದೆ 1ನೇ ಅಧ್ಯಾಯ ಹಬಕ್ಕೂಕ್ ಗ್ರಂಥ. ಆದರೆ ಅವುಗಳ ನಡುವೆ ದೇವರು ಮಾತಾಡ್ತಾನೆ. ಆದ ಕಾರಣ ಈ ಒಂದು ಅಧ್ಯಾಯ ಪ್ರಶ್ನೆ ಉತ್ತರ, ದೇವರು ಮತ್ತು ದೇವರ ಸೇವಕರು ಪ್ರಾರ್ಥನೆ ಮುಖಾಂತರವಾಗಿ, ಪ್ರಕಟಣೆ ಮುಖಾಂತರವಾಗಿ ಪ್ರವಾದಿಗೆ ಉತ್ತರ ಸಿಕ್ತು. ದೇವರು ಮಾತನಾಡುವ ದೇವರು, ಆತ ನಾಮಕ್ಕೆ ಸ್ತೋತ್ರವಾಗಲಿ. ಹಬಕ್ಕೂಕ್ ಗ್ರಂಥ 1ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.